ಲಿಂಗಾಯತ ಪಂಚಮಸಾಲಿ ಮೀಸಲಾತಿ ಹೋರಾಟ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಬಂದ ಮೇಲೆ ಸಹ ನಿರಂತರವಾಗಿ 12 ಜಿಲ್ಲೆಗಳಲ್ಲಿ 9 ತಿಂಗಳ ಕಾಲ ಹೋರಾಟ ಮಾಡಿದ್ವಿ. ಆದರೆ ಯಾವುದೇ ಕಾರಣಕ್ಕೂ ಮುಖ್ಯಮಂತ್ರಿಗಳು ಸ್ಪಂದನೆ ಮಾಡಿಲ್ಲ. ಸ್ಪಂದನೆ ಮಾಡಿದ ಕಾರಣಕ್ಕೆ ನಮ್ಮ ಶಾಸಕರುಗಳು ಏನು ಈ ಹೋರಾಟದ ಗುರುತಿಸುವಿಕೆಯಿಂದ ಶಾಸಕರ ಗೆದ್ದಂಥವ್ರು ಇವರು ಅಧಿವೇಶನದಲ್ಲಿ ಮಾತಾಡಿಲ್ಲ. ಈ ನಿಟ್ಟಿನಲ್ಲಿ ರಾಜ್ಯಾದ್ಯಂತ ಜನರು ಅವ್ರ ಬಗ್ಗೆ ಆಕ್ರೋಶಗೊಂಡಿದ್ದರು. ಆ ಉದ್ದೇಶಕ್ಕೆ ಅವ್ರ ಮನಸ್ಸು ಪರಿವರ್ತನೆ ಆಗಲಿ ಅಂತ ಸ್ವತಃ ನನ್ನ ಮಠದ ಪ್ರತಿಷ್ಠೆಯನ್ನು ಬಿಟ್ಟು 20 ಜನ ಶಾಸಕರ ಮನೆ ಬಾಗಿಲಿಗೆ ಹೋಗಿ ನಾನು ಮನವಿ ಮಾಡಿಕೊಂಡೆ, ಆಗ್ರಹ ಮಾಡಿದೆ. ನೀವು 1 ವರ್ಷ ಆಯಿತು ನಿಮ್ಮ ಸರ್ಕಾರ ಬಂದು, ಮುಖ್ಯಮಂತ್ರಿಗಳು ಮೀಟಿಂಗ್ ಕರೆಯೋಕ್ಕೆ ರೆಡಿ ಇಲ್ಲ, ನೀವು ಸಹ ಮಾತಾಡೋಕ್ಕೆ ರೆಡಿ ಇಲ್ಲ. ಈ ಮುಂಗಾರದ ವಿಷಯ ನೀವೆಲ್ಲರೂ ಒಗ್ಗಟ್ಟು ಮಾತಾಡಬೇಕು, ಪಕ್ಷಾತೀತ ಮಾತಾಡಬೇಕು ಅಂತೇಳಿ ನಮ್ಮ ಕೂಗಿಗೆ ಹೋಗೊಟ್ಟು ಅವರೆಲ್ಲರೂ ಸ್ಪೀಕರಿಗೆ ಪತ್ರ ಬರೆದಿದ್ರು. ಆದರೆ 20 ಜನ ಶಾಸಕರು ಸಹಿ ಮಾಡೋ ಪತ್ರ ಬರೆದರು. ಸ್ಪೀಕರು 9 ದಿನಗಳು ನಡೆದಂಥ ಮುಂಗಾರು ಅಧಿವೇಶನದಲ್ಲಿ 1 ದಿನ ಮಾತಾಡಲಿಕ್ಕೆ ಅವಕಾಶ ಕೊಡಲಿಲ್ಲ. ಇದರಿಂದ ಏನಾಗುತ್ತಪ್ಪ ಅಂದರೆ ಉದ್ದೇಶಪೂರ್ವಕವಾಗಿ ಅವತ್ತು BJP ಸರ್ಕಾರದಲ್ಲಿದ್ದಂಥ ಸಂದರ್ಭದಲ್ಲಿ ಅಂದಿನ ಮುಖ್ಯಮಂತ್ರಿಯಾಗಿರ್ತಕ್ಕಂಥ ಬೊಮ್ಮಾಯಿಯವರಾಗಿರ್ಬೋದು, ಯಡಿಯೂರಪ್ಪನವರಾಗಿರ್ಬೋದು, ನಮ್ಮ ಶಾಸಕರ ಕೂಗಿಗೆ ಧ್ವನಿ ಕೊಡ್ತಾಯಿದ್ರು, ಅವಕಾಶ ಕೊಡ್ತಾಯಿದ್ರು. ಸ್ಪೀಕರ್ ಸಹ ಅವಕಾಶ ಕೊಡ್ತಾಯಿದ್ರು. ಆದರೆ ಈ ಸಾರಿ ಅಧಿವೇಶನದಲ್ಲಿ 69ರ ನಿಯಮದಡಿಯಲ್ಲಿ ನಮ್ಮೆಲ್ಲ ಶಾಸಕರು ಮಾತಾಡಬೇಕಂತೇಳಿ ಪತ್ರ ಕೊಟ್ಟರೂ ಸಹ ಅವರ ಒಂದು ಮಾತಿನ ಹಕ್ಕನ್ನು ಎಲ್ಲೇ ಒಂದು ಕಡೆ ಸ್ಪೀಕರನ್ನು ಮೊಟಕುಗೊಳಿಸಿದ್ದಾರೆ ಎನ್ನುವಂಥ ಒಂದು ನೋವು. ನಮ್ಮ ಕಾಗವಾಡದ ಶಾಸಕರನ್ನ ಕೇಳಿದ್ವಿ, ಯಾಕೆ ಇಲ್ಲ, ಮುಖ್ಯಮಂತ್ರಿಗಳು ಪರ್ಮಿಷನ್ ಬೇಕು, ಸ್ಪೀಕರ್ಗೆ ಸುಪ್ರೀಂ ಪವರ್ ಇದೆ, ಒಬ್ಬ ಶಾಸಕರ ಕೂಗನ್ನು ಕೇಳುವಂಥ ಅವಕಾಶ ಇದ್ದಾಗೂ ಸಹ ಮುಖ್ಯಮಂತ್ರಿಗಳ ಮೇಲೆ ಈ ರೀತಿಯಾಗಿ ಹೇಳೋದು ಸರಿಯಲ್ಲ ಅಂತ ತಿಳ್ಕೊಂಡು ಕೊನೆಗೆ ನಾನು ಬೆಂಗಳೂರಿನಲ್ಲಿ ನಮ್ಮೆಲ್ಲ ಸಮಾಜದ ವಕೀಲರ ಸಮಾವೇಶ ಮಾಡಿ ನಾನು ರಾಜ್ಯಪಾಲರಿಗೆ ದೂರನ್ನು ಕೊಟ್ಟೆ. ನೋಡಿರಿ, ಒಬ್ಬ ಸ್ಪೀಕರು ನಮ್ಮ ಸಮಾಜ ಶಾಸಕರಿಗೆ ಕೂಗಿ ಅವಕಾಶ ಕೊಡ್ತಾಯಿಲ್ಲ, ನೀವು ನಿರ್ದೇಶನ ಮಾಡಬೇಕು ಅಂತೇಳಿ. ಕೊನೆಗೆ 26ನೇ ತಾರೀಕು ಮಾತಾಡಲಿಕ್ಕೆ ಕೊನೆಗಳಿಗೆ ಅವಕಾಶ ಕೊಟ್ಟರು ಬಸವನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ. ಅಷ್ಟು ಅವಕಾಶ ಕೊಟ್ಟು ತಕ್ಷಣವೇ ಮಧ್ಯಾಹ್ನ ಅನಿರ್ದಿಷ್ಟಾವಧಿವರೆಗೆ ವಿಧಾನಸಭೆ ಮುಂದಕ್ಕೆ. ಅಂದರೆ ಇದು ಉದ್ದೇಶ ಏನಪ್ಪ ಅಂದರೆ ಪಂಚಮಸಾಲಿ ಮೀಸಲಾತಿ ಹೋರಾಟವನ್ನು ಹತ್ತಿಕ್ಕಬೇಕು. ಇವರು ಶಾಸಕರ ಕೂಗಿ ಅವಕಾಶ ಮಾಡಿಕೊಡಬಾರ್ದು, ಇವರು ಧ್ವನಿ ವಿಧಾನಸೌಧಕ್ಕೆ ಮುಟ್ಟಬಾರ್ದು, ಇವರು ಹಿಂಗೆ ಈ ಸಮಾಜ ಹೋರಾಟ ಮಾಡ್ಕೊಂಡು ಹಿಂಗೆ ಕಳೆಯುವಂಥ ಒಂದು ದುರುದ್ದೇಶದಿಂದಾಗಿ ನಮ್ಮ ಮೀಸಲಾತಿಯ ಕೂಗನ್ನು ಎತ್ತಲಿಕ್ಕೆ ಇವತ್ತು ಎಲ್ಲೇ ಒಂದು ಕಡೆ ಸ್ಪೀಕರ್ ಕೊಟ್ಟಿಲ್ಲಪ್ಪ ಅಂದರೆ ಎಲ್ಲೇ ದೊಡ್ಡ ಷಡ್ಯಂತ್ರ ನಡೀತಿದೆ ಅನ್ನೋವಂಥ ಅನುಮಾನ ವ್ಯಕ್ತವಾಗ್ತಾಯಿದೆ. ನಮ್ಮ ಶಾಸಕರಿಗೆ ಹಕ್ಕಿದೆ, ಕೇಳುವಂಥ ಹಕ್ಕಿದೆ. ಅದು ಒಂದು ಜನಾಂಗದ ಪರವಾಗಿರ್ತಕ್ಕಂಥ ಸಾಮಾಜಿಕ ನ್ಯಾಯದ ಹಕ್ಕು. ನೀವು ಕೊಡೋದು ಬಿಡೋದು ನಿಮಗೆ ಚರ್ಚೆ ಬಿಟ್ಟಿರ್ತಕ್ಕ ವಿಚಾರ. ಚರ್ಚೆ ಮಾಡಲಿಕ್ಕೆ 20 ಜನ ಶಾಸಕರಿಗೆ ಕೊಟ್ಟಿಲ್ಲಪ್ಪ ಅಂದರೆ ನಮ್ಮ ಶಾಸಕರಿಗೆ ಮಾಡಿದಂಥ ಅವಮಾನ, ಈ ಮೂಲಕ ನಮ್ಮ ಸಮಾಜಕ್ಕೆ ಮಾಡಿದಂಥ ಅವಮಾನ. ನಾನು ನಮ್ಮೆಲ್ಲ ಶಾಸಕರಿಗೆ ಈ ಮೂಲಕ ಹೇಳಕ್ಕೆ ಇಚ್ಛೆಪಡ್ತೀನಿ, ನಿಮ್ಮ ಪತ್ರಿಕೆ ಸ್ಪೀಕರ್ ಕಿಮ್ಮತ್ತು ಕೊಟ್ಟಿಲ್ಲ, ನೀವು ಮಾತಾಡಲಿಕ್ಕೆ ಅಧಿವೇಶನದಲ್ಲಿ ಅವಕಾಶ ಕೊಟ್ಟಿಲ್ಲಪ್ಪ ಅಂದರೆ ನೀವು ಮುಖ್ಯಮಂತ್ರಿ ಮನೆ ಬಾರಿಗೆ ಹೋಗ್ರಿ, ನೀವು ಹೋಗಿ ಅವಕಾಶ ಕೇಳಿರಿ. ಮುಖ್ಯಮಂತ್ರಿಗಳೇ, ನೀವು 1 ವಾರದೊಳಗಡೆ ಸಭೆ ಕರಿತೀವಿ ಅಂತೇಳಿ ಅಧಿವೇಶನದಲ್ಲಿ ಮಾತು ಕೊಟ್ಟಿದ್ರಿ. ಸುವರ್ಣ ವಿಧಾನಸಭಾ ಅಧಿವೇಶನದಲ್ಲಿ ಯಾವಾಗ ಡಿಸೆಂಬರ್ 13ನೇ ತಾರೀಕು. 1 ವಾರ ಆಯಿತು, 1 ತಿಂಗಳಾಯಿತು, 6 ತಿಂಗಳಾಯಿತು, ಇನ್ನೂ ಮಾತಾಡಿಲ್ಲ. ಕೊನೆಗೆ ಅಧಿವೇಶನದಲ್ಲಿ ಮಾತಾಡಬೇಕಂತ ಹೇಳಿದಾಗ ಸಹ ನೀವು ಅವಕಾಶ ಕೊಟ್ಟಿಲ್ಲ. ಈಗ ಯಾಕೆ ವಿಳಂಬ ಮಾಡಕತ್ತೀರಿ ಅಂತೇಳಿ ಮುಖ್ಯಮಂತ್ರಿಗಳು ಕೇಳುವಂಥ ಪ್ರಯತ್ನ ಅದು ನೀವು ಮಾಡಿರಿ ಅಂತ. ನೀವೇನಾದರೂ ಇದೇ ರೀತಿಯಾಗಿ ತಾಳಕ್ಕೆ ತಕ್ಕಂಗೆ ಕುಣಿಯುವಂಥ ಪ್ರಯತ್ನ ಮಾಡಿ ಮೌನವಾಗುವಂಥ ಪ್ರಯತ್ನ ಮಾಡಿದರೆ ಯಾವ ಜನ ನಿಮ್ಮನ್ನು ಗೆಲ್ಲಿಸಿ ನಿಮ್ಮನ್ನು ಶಾಸಕರು ಮಾಡಿ, ನೀವು ಅಂದ್ಕೊಂಡಿರ್ಬೋದು ನನ್ನ ಸ್ವಂತ ಶಕ್ತಿಯಿಂದ ಗೆದ್ದಿದ್ದೀನಿ, ನನ್ನ ಪಕ್ಷದ ಟಿಕೆಟ್ ಕೊಟ್ಟಿದ್ದಾರೆ ಇರ್ಬೋದು. ಆದರೆ ನೀವು ಒಂದು ಅರ್ಥ ಮಾಡ್ಕೊಳ್ರಿ, ನೀವೇನು ಶಾಸಕರ ಗೆದ್ದಿರಲ್ಲ, ಅದು ಯಾವುದೇ ಪಕ್ಷ ಇರ್ಬೋದು, ನಿಮ್ಮ ಗೆಲುವಿಗೆ ಪಂಚಮಸಾಲಿ ಮೀಸಲಾತಿ ಹೋರಾಟ ಭಾಳ ದೊಡ್ಡ ಕಾರಣವಾಗಿದೆ ಅನ್ನೋದನ್ನು ಮರಿಬೇಡ್ರಿ. ಇಡೀ ಕರ್ನಾಟಕನ ಮಾತಾಡ್ತೈತಿ. ಇವತ್ತೇನು ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವ ಬಂದಿದೆಯಲ್ಲ, ಲಿಂಗಾಯತರ ಕೊಡುಗೆದನ್ನು ಮುಖ್ಯಮಂತ್ರಿ ಮರಿಬಾರ್ದು ಅಂತ. ಲಿಂಗಾಯತರು ಓಟ್ ಹಾಕಿಲ್ಲ ಅಂತೇಳಿ ಸುಮ್ಕೆ ವಿನಾಕಾರಣ ತಪ್ಪು ಅರ್ಥ ಮಾಡ್ಕೊಳಕ್ಕೆ ಹೋಗಬೇಡ್ರಿ. ನಿಮ್ಮ ಸರ್ಕಾರ ಬರಲಿಕ್ಕೂ ನಮ್ಮ ಹೋರಾಟ ಕಾರಣವಾಗಿದೆ. ಈ ಋಣ ನಿಮ್ಮ ಮೇಲೆ ಭಾಳ ಇದೆ. ಆ ಋಣವನ್ನು ತೀರಿಸೋ ಪ್ರಯತ್ನವನ್ನು ಕೊನೆ ಪಕ್ಷ ಸೌಜನ್ಯಕ್ಕಾದರೂ ಮುಖ್ಯಮಂತ್ರಿಗಳು ನಮ್ಮ ಕರೆದು ಮಾತಾಡಬೇಕಾಗಿತ್ತು. ಇಡೀ ಸಮಾಜದವರು ಅಸಮಾಧಾನಗೊಂಡಿದ್ದಾರೆ. ಅದಕ್ಕೆ ನಾನು ಶಾಸಕ ಹೇಳ್ಕೊಳ್ತೀನಿ, ನಿಮ್ಮ ಕೂಗಿ ಅವಕಾಶ ಕೊಟ್ಟಿಲ್ಲಪ್ಪ ಅಂದರೆ ಮುಖ್ಯಮಂತ್ರಿ ಬಳಿಗೆ ಹೋಗಿ ಒತ್ತಡ ಹಾಕಿ ಸಭೆಯನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡಿ. ಇಲ್ಲ, ಸಭೆ ಮಾಡಲಪ್ಪ ಅಂದರೆ ನಮ್ಮ ಜೊತೆ ಬಹಿರಂಗವಾಗಿ ಹೋರಾಟಕ್ಕೆ ಧುಮುಕೊಂದು ಪ್ರಯತ್ನ ಮಾಡಿರಿ ಅಂತ ಈ ಮೂಲಕ ಹೇಳಕ್ಕೆ ಇಚ್ಛೆಪಡ್ತಾ, ಈಗಾಗಲೇ ನಾನು ಭಾಳ ದೊಡ್ಡ ಪ್ರಮಾಣದಲ್ಲಿ ನಮ್ಮ ಸಮಾಜದ ನಮ್ಮೆಲ್ಲ ಕಾನೂನು ತಜ್ಞರು ಒಂದು ದೊಡ್ಡ ಸಭೆಯನ್ನು ಬೆಂಗಳೂರಿಗೆ ಕರೆದೀವಿ. ಸೆಪ್ಟೆಂಬರ್ 11ನೇ ತಾರೀಕು ರಾಜ್ಯ ಮಟ್ಟದ ಪಂಚಮಸಾಲಿ ವಕೀಲರ ಮೀಸಲಾತಿ ಹಕ್ಕು ಬೃಹತ್ ಸಮಾವೇಶವನ್ನು ಬೆಳಗಾವಿಯಲ್ಲಿ ಮಾಡಿ ಮಲಗಿರುವಂಥ ಸರ್ಕಾರ ಕಣ್ಣನ್ನು ತೆರೆಸುವಂಥ ಹೋರಾಟ ಮಾಡ್ತೀನಿ. ಈಗಾಗಲೇ ಸರ್ಕಾರಕ್ಕೆ ನಾನು ಎಚ್ಚರಿಕೆ ಕೊಟ್ಟಿದ್ದೀನಿ, ಅಧಿವೇಶನದಲ್ಲಿ ನೀವು ಸರಿಯಾಗಿ ಉತ್ತರ ಕೊಡದೇ ಹೋದರೆ ಬರುವಂಥ ಚಳಿಗಾಲ ಅಧಿವೇಶನ, ಊರಿಗೆ ಬಂದವರು ನೀರು ಬರಲಿಂಗಿರೋಕ್ಕಾಗಲ್ಲ, ನೀರು ಬಂದೇ ಬರಬೇಕು, ನಮ್ಮ ಭಾಗಕ್ಕೆ ಬರಲೇಬೇಕು. ಮತ್ತು 20 ಲಕ್ಷ ಮಂದಿ ಕೂಡಿಸಿ
ಉಗ್ರವಾಗಿರ್ತಕ್ಕಂಥ ಹೋರಾಟಕ್ಕೆ ರಾಜ್ಯಕ್ಕೆ ನಾನು ಕರೆ ಕೊಡುವಂಥ ಸಂದರ್ಭ ಬರ್ಬೋದು ಎನ್ನುವಂಥ ಎಚ್ಚರಿಕೆ ಮಾತನ್ನು ಹೇಳಕ್ಕೆ ಇಚ್ಛೆಪಡ್ತೀನಿ. ಹಾಗಾಗಿ ನಮ್ಮ ಶಾಸಕರು ಪಕ್ಷಾತೀತವಾಗಿ ನಿಮ್ಮ ಪತ್ರಿಕೆ ಸ್ಪೀಕರ್ ಅವಕಾಶ ಕೊಟ್ಟಿಲ್ಲಪ್ಪ ಅಂದರೆ CM ಬಳಿಗೆ ಮೀಟಿಂಗ್ ಮಾಡಿರಿ, ಇಲ್ಲದೆ ನಮ್ಮ ಜೊತೆ ಹೋರಾಟಕ್ಕೆ ಧುಮುಕುವ ಪ್ರಯತ್ನ ಮಾಡಿರಿ ಅಂತೇಳಿ ನಮ್ಮೆಲ್ಲ ಶಾಸಕರಿಗೆ ಈ ಮೂಲಕ ನಾನು ಒತ್ತಾಯ ಮಾಡ್ತೀನಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.